ಕರುಣಿಸೋ ಭಕ್ತ ಭಕ್ತರಿಗೆ ಅಭಯವ ನೀಡುತ್ತ ಮನದಲ್ಲಿ ನೆಲೆಸು ಪರಮ ಕರುಣಾಳು ಗುರುವೇ ಅಂತಃಕರಣದ ಸೆಲೆಗಿರಲಿ ಪರಮ ಕರುಣಾಳು ಗುರುವೇ ಅಂತಃಕರಣದ ಸೆಲೆಗಿರಲಿ ದಾಸಾನಂದಗೆ ಅಭಯವ ನೀಡುತ್ತ ದಾಸಾನಂದಗೆ ಅಭಯವ ನೀಡುತ್ತ ದಾಸಾನಂದಗೆ ಅಭಯವ ನೀಡುತ್ತ ಸದ್ಭಕ್ತರನ್ನು ಸಲಹೋ ಶ್ರೀ ಸತ್ಯಾತ್ಮ ತೀರ್ಥರಲ್ಲಿ ನಿಂತು ಅನವರತವು ಕರುಣಿಸೋ ಶ್ರೀ ಸತ್ಯಾತ್ಮ ತೀರ್ಥರಲ್ಲಿ ನಿಂತು ಅನವರತವು ಕರುಣಿಸೋ ಭಕ್ತ ಭಕ್ತರಿಗೆ ಅಭಯವ ನೀಡುತ್ತ ಮನದಲ್ಲಿ ನೆಲೆಸು ಪರಮ ಕರುಣಾಳು ಗುರುವೇ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾ ಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ ಶ್ರೀ ಸತ್ಯಧ್ಯಾನ ತೀರ್ಥ ಗುರುಭ್ಯೋ ನಮಃ ಸತ್ಯಪ್ರಮೋದ ತೀರ್ಥ ಗುರುಭ್ಯೋ ನಮಃ ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ ಸಮಸ್ತ ಗುರುಭ್ಯೋ ನಮಃ. ಇವತ್ತು ನಮ್ಮ ಅಹೋಭಾಗ್ಯ ಎಂಬಂತೆ ಈ ಮಹಾನಗರಕ್ಕೆ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ದಿವಟಗೇರಿ ರಾಘವೇಂದ್ರ ಮಠದ ಸುವರ್ಣ ಉತ್ಸವ 50 ವರ್ಷ. ಪ್ರಾಯ ನಾನು ವಿಜಯಪುರಕ್ಕೆ ಬಂದ ವರ್ಷದಿಂದ 1 ವರ್ಷ ಮೊದಲಾಗಿತ್ತು. ಅದರಿಂದ ಇಂದಿನವರೆಗೆ ನಾನು ಈ ಮಠದಲ್ಲಿ ಸಕ್ರಿಯವಾದಂತಹ ಪ್ರವಚನ ಕಾರ್ಯಕ್ರಮವನ್ನು ಅಖಂಡವಾಗಿ ಮಾಡ್ತಾ ಇರ್ತಕ್ಕಂತಹ ದಿನಗಳು. ಅನೇಕ ಹಿರಿಯ ನಾಗರಿಕರ ಹಿಂದಿನ ಜನರು ಅನೇಕ ಅಧ್ಯಕ್ಷರಾಗಿ ಹೋದರು, ಸೆಕ್ರೆಟರಿ ಅನೇಕ ಜನರನ್ನು ನಾನು ನೋಡಿದ್ದೇನೆ. ಇವತ್ತಿನ ತನಕ ಆ ಮಠ ನಮ್ಮ ವಿಜಯಪುರದ ಧಾರ್ಮಿಕ ಒಂದು ಕೇಂದ್ರವಾಗಿದೆ, ಧರ್ಮ ಜಾಗೃತಿಯ ಕೇಂದ್ರವೂ ಆಗಿದೆ. ಅಂತಹ ಒಂದು 50 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂತಹ 50 ಯಾಕಂದ್ರೆ ನಿಂದು ಹೇಳಿದ ನಾನು ನಮ್ಮ ಬ್ರಾಹ್ಮಣರಿಗೆ ಎಷ್ಟೋ ಮಂದಿ ಅಂತಿರ್ತಾರೆ ಆರಂಭ ಶುರು ಮಾಡ್ತಾರೆ ಸಂಸ್ಥಾ ಮುಂದೆ ತಮ್ಮಗಳಿಗೆ ಜಗಳಾಡಿ ಒಂದು 8-10 ವರ್ಷ ಸಂಪುಷ್ಟಕ್ಕೆ ಬಂದ್ಬಿಡ್ತಾವ. ಒಂದು ಬ್ರಾಹ್ಮಣರ ಸಂಸ್ಥಾ 50 ವರ್ಷ ಇದು ಚೆನ್ನಾಗಿ ನಡೆದು ಬಂದು ಅದರ ಸುವರ್ಣೋತ್ಸವ ಆಗತ್ತೆ. ಅದು ಒಂದು ದೊಡ್ಡ ನಮಗೆ ಸಂಗತಿನೇ ಇದೆ. ಇದು ಬ್ರಾಹ್ಮಣ ಬಹಿರಂಗಲ್ಲ, ಒಂದು ಜಾಗೃತಿ ಆಗಿರ್ತಕ್ಕಂಥದ್ದು. ಅಂಥ ಸುವರ್ಣ ಮಹೋತ್ಸವಕ್ಕೆ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಅಂದ್ರೆ ಅದರ ಒಂದು ಶತಮಾನೋತ್ಸವ ಆಗುವುದು ಖಾತ್ರಿ ಅಂತ ನಾನು ತಿಳ್ಕೊತಾ ಇದ್ದೇನೆ. ಇಂತಹ ಒಂದು ಸಂಸ್ಥೆಗೆ ಮಹಾಸ್ವಾಮಿ ಅನುಗ್ರಹ ಮಾಡಿದ್ದಾರೆ. ಅವರೆಲ್ಲರ ಒಂದು ಅಧ್ಯಕ್ಷರಾದಂಥ ನಮ್ಮ ಶ್ರೀಹರಿ ಗೊಳಸಂಗಿ ಮತ್ತು ಅಲ್ಲೆಲ್ಲ ಪದಾಧಿಕಾರಿಗಳು, ಹಿರಿಯರು, ಎಲ್ಲ ಓಣಿಯ ಜನರು, ಊರಿನ ಜನರು, ಅವರೆಲ್ಲರ ವತಿಯಿಂದ ನಾ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ಪ್ರಣಾಮ, ಭಕ್ತಿ ಶ್ರದ್ಧಾಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ವಿಜಯಪುರದ ಎಲ್ಲ ಬ್ರಾಹ್ಮಣ ಸಂಸ್ಥೆಗಳ ಪರವಾಗಿ ನಾನು ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ಇನ್ನೊಮ್ಮೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಸುಸ್ವಾಗತವನ್ನು ನಾವು ಸ್ವಾಮಿಗಳಿಗೆ ಕೋರ್ತಾ ಇದ್ದೇವೆ. ದೀರ್ಘ ದಂಡ ಪ್ರಣಾಮವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಮಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ. ಸ್ವಾಮಿಗಳಿಗೆ ಇಡೀ ಆಸೇತು ಹಿಮಾಚಲ ಪರ್ಯಂತರ ಎಲ್ಲ ಮಠಗಳನ್ನು ನೋಡಿಕೊಳ್ಳಬಹುದು. ಜಯತೀರ್ಥ ವಿದ್ಯಾಪೀಠ, ಅನೇಕ ಶಾಖಾ ಮಠಗಳು, ಶಾಖಾ ವಿದ್ಯಾಪೀಠಗಳು ಅಖಂಡವಾಗಿ ಬೆಳಗ್ಗೆ 3:30 ಗಂಟೆಗೆ ಸ್ವಾಮಿಗಳು 4 ಗಂಟೆಗೆ ಎದ್ರು ಅಂದ್ರೆ ಅವರ ಪಾಠೇಶ್ವರ, ಆಮೇಲೆ ಜಪ, ಆಮೇಲೆ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಪಾದಪೂಜಾ ಇತ್ಯಾದಿಗಳು, ಮುದ್ರಾಂಕನ ಪ್ರತಿನಿತ್ಯ ನಡೀತದೆ. ಹಿಂದಕ್ಕೆ ಏನಿರ್ತಿತ್ತು, ವರ್ಷಕ್ಕೊಂದು 4-5 ಮಹಾಸಾಮ್ರಾಜ್ಞಿ ಯಾವುದೋ ಇದು ಅಂತ. ಈ ಸತ್ಯಾತ್ಮ ತೀರ್ಥರು ಎಲ್ಲೆಲ್ಲಿ ಹೋದ್ರೆ ದಿನ ಮಹಾಸಾಮ್ರಾಜ್ಞನೇ ಇರ್ತದೆ. ದಿನ 10-15 ಸಾವಿರ ಗಂಟೆ ಮಂದಿ ಯಾವ ಊರಿಗೆ ಯಾವ ವೇಳೆ ಹೋದ್ರು ಕೂಡ ಆ ಮುದ್ರಾ, ಪಾದಪೂಜಾ, ಅವರ ಪ್ರವಚನ, ಅವರ ನಿಷ್ಠೆ ಅದೆಲ್ಲ ನೋಡಿ ಎಲ್ಲ ಜನರು ಮತಭೇದವನ್ನು ಬಿಟ್ಟು ಎಲ್ಲರೂ ನಮ್ಮ ಗುರುಗಳು ಅಂತಕ್ಕಂಥ ಒಂದು ಶ್ರೇಷ್ಠ ಗುರುಸ್ಥಾನ ಸತ್ಯಾತ್ಮ ತೀರ್ಥರ ಗುರುಗಳ ಸ್ಥಾನವಾಗಿದೆ. ಇಂತಹ ಮಹಾಸ್ವಾಮಿಗಳು ಇವತ್ತು ನಮ್ಗೆ ಸಿಕ್ಕಿದ್ದು ಒಂದು ದಿವಸ, ಸಿಕ್ಕಿದ್ದು ನಾಳೆ, ಇವತ್ತು ನಾಳೆ ಸಾಯಂಕಾಲ ಸಿಕ್ಕಿದ್ದಾರೆ. ನಾಳೆ ಮತ್ತು 2 ದಿವಸ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲು ಅವರೇನು ಒಪ್ಪಿದ್ದಾರೆ. ಅದು ನಿಜವಾಗಿಯೂ ನಮ್ಮ ಅಹೋಭಾಗ್ಯ ಅಂತ ತಿಳ್ಕೊಳ್ಳಿ. ಭಾರಿ ಕಾರ್ಯಕ್ರಮಗಳು ಅವರಿಗೆಲ್ಲ ಅದೆಲ್ಲವನ್ನು ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅದಕ್ಕೆ ಇನ್ನೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಮಿಗಳಿಗೆ ನಾನು ಶಿರಸಾಷ್ಟಾಂಗ ಪ್ರಣಾಮಪೂರ್ವಕ ನಮಸ್ಕಾರ ಮಾಡ್ತಾ ಇದ್ದೇನೆ. ಅದರಂತೆ ಈ ಕೂಡ್ಲಿ ಸ್ವಾಮಿಗಳು ಇವತ್ತು ಸಂಸ್ಥಾನ ಪೂಜೆ ಮಾಡಿ ಅವರು ಈ ಕಾರ್ಯಕ್ರಮಕ್ಕೆ ತೊಡಗಿಯಿಂದ ಬರ್ತಾ ಇದ್ದಾರೆ. ಅವರಿಗೂ ನಾವು ಸ್ವಾಗತವನ್ನು ಬಂದಾಗಿ ಮಾಡ್ತೇವೆ. ಇಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಮೆರಗು ಏನೆಂದರೆ, ನಮ್ಮ ಉತ್ತರಾದಿ ಮಠದ ನಡೆಯತಕ್ಕಂಥ ಜಯತೀರ್ಥ ವಿದ್ಯಾಪೀಠದ ಪ್ರಾಂಶುಪಾಲರು ಪಂಡಿತ ವರೇಣ್ಯ ಸತ್ಯಧ್ಯಾನಾಚಾರ್ಯ ಕಟ್ಟಿಯವರು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಆಹ್ವಾನಕ್ಕೆ ಹೋಗ್ಕೊಟ್ಟು ಅವರು ಬಂದಿದ್ದಾರೆ. ಅವರು ಸಿಗುವುದು ಬಹಳ ಕಷ್ಟ. ಏಕೆ ಅವರು ನರೇಂದ್ರ ಮೋದಿ ಹಂಗ ಯಾವಾಗಲೂ ಬೀಜನೇ ಇರ್ತಾರೆ. ಅವರು ಈ ಕಾರ್ಯಕ್ರಮಕ್ಕೆ ಅವರು ಸಿಕ್ಕಿದ್ದೇ ನಮ್ಮೆಲ್ಲರ ಅಹೋಭಾಗ್ಯ ಅಂತ ತಿಳ್ಕೊತಾ ಇದ್ದೇನೆ. ಅವರೂ ಕೂಡ ಬಹಳ ಪ್ರೀತಿಯಿಂದ ಬಹಳ ನಮ್ಮ ಮೇಲೆ ಒಂದು ಕರುಣೆಯಿಂದ ಈ ಬೆಂಗಳೂರಿನಿಂದ ಬಹಳ ಶ್ರಮಪಟ್ಟು ಬಿಜಾಪುರಕ್ಕೆ ಅವರು ಬಂದಿದ್ದಾರೆ. ಅವರ ಮಹಾ ವಿದ್ವಾಂಸರು, ಒಳ್ಳೆ ವಿದ್ವಾಂಸರು. ಪ್ರತಿನಿತ್ಯ ಬೆಂಗಳೂರಂತಹ ಊರೊಳಗೆ ಮಠದ ಉನ್ನತಿ, ವಿದ್ಯಾಪೀಠದ ಉನ್ನತಿ, ಮಠದ ಅನೇಕ ಶಾಖಾ ಸಂಸ್ಥೆಗಳ ಉನ್ನತಿ, ಎಷ್ಟು ಜನರಿಗೆ ಕಡು ಬಡವರಿಗೆ, ವಿದ್ಯಾರ್ಥಿಗಳಿಗೆ ಅನೇಕ ಸಹಾಯವನ್ನು ಬೇಡಿ ಬಂದವರಿಗೆ ಅವರ ವರ್ಚಸ್ಸು ಬಹಳ ದೊಡ್ಡದು. ಪಂಡಿತರಲ್ಲಿ, ಪಾಮರರಲ್ಲಿ ಮತ್ತು ರಾಜಕೀಯ ಜನರ ಜೊತೆಗೆ, ದೊಡ್ಡ ಅಧಿಕಾರಿಗಳ ಜೊತೆಗೆ ಎಲ್ಲರ ಮಟ್ಟಿಗೆ ಒಡನಾಟ ಬಹಳ ಅವರದು. ಇದು ಕೆಲಸ ಮಾಡಿಕೊಂಡ್ರಿ ಅಂದ್ರೆ ಅವ್ರು ಹೂ ಅಂದ್ರೆ ಆಗಲಿಕ್ಕೇ ಬೇಕು. ಎಷ್ಟೋ ಮಂದಿ ಕೊರೋನಾ ಸಂದರ್ಭದೊಳಗೆ ಅಲ್ಲಿ ಬೆಡ್ ಸಿಗದೇ ಇದ್ದಾಗ ಅವ್ರಿಗೆ ಫೋನ್ ಮಾಡಿದ್ರೆ ಒಂದು ಕ್ಷಣದೊಳಗೆ ಅವರಿಗೆ ಅವರು ಸಹಾಯ ಮಾಡಿ ಎಷ್ಟು ಜೀವಗಳನ್ನು ಉಳಿಸಿದ್ದಾರೆ ಅವರು ಸತ್ಯಧ್ಯಾನಾಚಾರ್ಯ. ಅಷ್ಟು ಸಹಾಯವನ್ನು ಇವತ್ತಿಗೂ ಮಾಡ್ಕೊಂಡು ಬಂದವರು. ಅಂಥವರಿಗೆ ಮಹಾಪಂಡಿತರು ದಿನಾಲು ನೂರಾರು ಎಷ್ಟೋ 100 ಗಂಟೆ ಪಾಠಕ್ಕೆ ಬರ್ತಾರೆ. ಅವರ ಪಾಠಕ್ಕೆ ಸುಧಾದಿ ಗ್ರಂಥಗಳು, ಚಂದ್ರಿಕಾ, ಸುಧಾ, ನ್ಯಾಯಾಮೃತಾದಿ ಗ್ರಂಥಗಳನ್ನು ಬಹಳ ಚೆನ್ನಾಗಿ ತಿಳಿಯಾಗಿ ಪಾಠವನ್ನು ಹೇಳುವ ಒಂದು ಕಲೆ, ಒಂದು ಪ್ರವಚನವನ್ನು ಹೇಳುವ ಕಲೆ ಮೈಗೂಡಿಸಿದ್ದಾರೆ. ಅಂತಹ ಎಲ್ಲ ವಿಧ ಸಾಮಾಜಿಕವಾದಂತಹ, ಔದ್ಯೋಗಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂತಹ ಎಲ್ಲ ತರುಣರಿಗೂ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸ್ವಾಮಿಗಳ ವಿಶೇಷ ಆಶ್ರಯದಲ್ಲಿ, ಸ್ವಾಮಿಗಳ ಕೃಪಾಛತ್ರದಿಂದ ಅವರು ಮಾಡ್ತಾ ಇದ್ದಾರೆ. ಸ್ವಾಮಿಗಳ ಬೆಂಬಲದಿಂದ ಅದನ್ನು ಅವರು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ನಮ್ಮ ಉತ್ತರಾದಿ ಮಠದ ಒಂದು ಅತ್ಯುತ್ತಮ ರತ್ನ ಅಂತಲಿಕ್ಕೂ ಅಡ್ಡಿ ಇಲ್ಲ. ಅಂತಹ ಪಂಡಿತ ಸತ್ಯಧ್ಯಾನಾಚಾರ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಈಗ ತಮ್ಮ ಪ್ರವಚನವನ್ನು ಮುಗಿಸಿಕೊಂಡು ಮತ್ತೆ ನೋಡ್ರಿ ಅವರು ಮುಂದೆ ಉಪನ್ಯಾಸಕರು ಹೋಗೇ ಬಿಡ್ತಾರೆ. ಅವರು ಅಂತಹ ಸತ್ಯಧ್ಯಾನಾಚಾರ್ಯರು ಇವತ್ತು ಈ ವೇದಿಕೆಗೆ ಬಂದು ನಮಗೆ ನಾವು ಹಿತನುಡಿಗಳನ್ನು ಹೇಳಬೇಕು ಅಂತ ನಾನು ಅವರಿಗೆ ಪ್ರಣಾಮಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಬಂದ ಎಲ್ಲ ವಿದ್ವಾಂಸರು, ಸ್ಥಳೀಯ ವಿದ್ವಾಂಸರು ಬಂದಿದ್ದಾರೆ. ಎಲ್ಲ ವಿದ್ವಾಂಸರು, ತರುಣ ವಿದ್ವಾಂಸರು, ಹಿರಿಯ ವಿದ್ವಾಂಸರು ಎಲ್ಲರೂ ಬಂದಿದ್ದಾರೆ. ಮಠದ ವಿದ್ವಾಂಸರು ಬಂದಿದ್ದಾರೆ. ಸಾಕಷ್ಟು ಗಣ್ಯ ನಾಗರಿಕರು ಬಂದಿದ್ದಾರೆ. ಅನೇಕ ರಾಜಕಾರಣಿಗಳು ಬಂದಿದ್ದಾರೆ. ಎಲ್ಲರಿಗೂ ಇನ್ನೊಮ್ಮೆ ಈ ಸಂಸ್ಥೆಯ ಮೂಲಕವಾಗಿ, ನನ್ನ ವೈಯಕ್ತಿಕ ಮೂಲಕವಾಗಿ ನಾನು ಸ್ವಾಗತವನ್ನು ಕೋರಿ ಆಚಾರ್ಯರಿಗೆ ಪ್ರವಚನ ಶುರು ಮಾಡಬೇಕು ಅಂತ ನಾನು ಇನ್ನೊಮ್ಮೆ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಒಂದು ಸಂತೋಷದ ಸಂಗತಿಯೂ ಹೌದು, ಬಹಳ ದೊಡ್ಡ ಪುಣ್ಯದ ಫಲವೂ ಹೌದು. ಅನೇಕ ಹಿರಿಯರ ಬಗ್ಗೆ ಇಷ್ಟೊತ್ತು ಎಲ್ಲ ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಪರಿಶ್ರಮದಿಂದ ಆಗಿನ ಕಾಲದಲ್ಲಿ ಈ ಎಲ್ಲ ಪ್ರತಿಷ್ಠಾಪನೆಯನ್ನು, ಪಾದಯಾತ್ರೆಯನ್ನು ಮಾಡುತ್ತಾ ಮೃತ್ತಿಕೆಯನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಿಸಿ ನಿರಂತರವಾಗಿ ಪೂಜೆ, ಧರ್ಮ ಕಾರ್ಯಗಳು, ಜ್ಞಾನ ಕಾರ್ಯಗಳು ಇವುಗಳೆಲ್ಲವನ್ನು ಮಾಡುತ್ತಾ, ಅನ್ನದಾನಾದಿಗಳನ್ನು ಮಾಡುತ್ತಾ ವಿಶೇಷವಾಗಿ ಧಾರ್ಮಿಕವಾದ ಒಂದು ಜಾಗೃತಿಯನ್ನು ಈ ಊರಿನಲ್ಲಿ ಮೂಡಿಸಿದಂತಹ ಒಂದು ಕೀರ್ತಿ ಈ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಇದೆ. ಅಂತಹ ಒಂದು ವಿಶೇಷ ಸಾಧನೆಯನ್ನು ಮಾಡ್ತಾ ಸುಮ್ಮನೆ 50 ವರ್ಷವನ್ನು ಕಳೆದದ್ದಲ್ಲ. ಇಂತಹ ಧರ್ಮ ಕಾರ್ಯಗಳು, ಜ್ಞಾನ ಕಾರ್ಯಗಳು, ಅನ್ನದಾನಾದಿ ಕಾರ್ಯಗಳನ್ನು ಮಾಡ್ತಾ ರಾಯರಿಗೆ ವಿಶೇಷ ಸಂತೋಷವಾಗುವ ರೀತಿಯಲ್ಲಿ 50 ವರ್ಷಗಳನ್ನು ಈ ಸಂಸ್ಥೆ ಕಂಡಿದೆ ಅಂದರೆ ಇದೊಂದು ದೊಡ್ಡ ಸಾಧನೆ. ಇದೇ ರೀತಿ ಶತಮಾನೋತ್ಸವವನ್ನು ಕಂಡು ಅದೇ ರೀತಿ ಮುಂದೆಯೂ ನಿರಂತರವಾಗಿ ಹರಿಭಾವ ಗುರುಗಳ ಸೇವೆಯನ್ನು ಮಾಡುತ್ತಾ
ಈ ಸಂಸ್ಥೆ ರಾಘವೇಂದ್ರ ಸ್ವಾಮಿಗಳವರ ದಿವಿಟಗಿರಿ ಗಲ್ಲಿಯ ಈ ಮಠ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ಇದೇ ತರಹದ ಧರ್ಮ ಕಾರ್ಯಗಳು ನಿರಂತರವಾಗಿ ನಡೆಯಲಿ, ಎಲ್ಲ ಭಕ್ತರಿಗೂ ವಿಶೇಷವಾಗಿ ಭಗವಂತನ ಹರಿವಾಯು ಗುರುಗಳ ಅನುಗ್ರಹವಾಗಲಿ. ಈ ಎಲ್ಲ ಮೊದಲಿನಿಂದ ಇದರ ಸಂಸ್ಥಾಪಕ ಸಮಿತಿಯವರನ್ನು ಆರಂಭ ಮಾಡಿಕೊಂಡು ಇವತ್ತಿನವರೆಗೆ ಇರುವ ಎಲ್ಲರೂ ಕೂಡ ಇದಕ್ಕಾಗಿ ಪರಿಶ್ರಮಿಸಿದ್ದಾರೆ. ಇದೀಗ ಈ ಸುವರ್ಣ ಮಹೋತ್ಸವವನ್ನು ಮಾಡುತ್ತಾ ಇರುವ ಎಲ್ಲ ಯುವಕರ ತಂಡ ಬಹಳ ಉತ್ಸಾಹದಿಂದ ಈ ಕಾರ್ಯಗಳನ್ನು ಮಾಡ್ತಾ ಇರುವುದರಿಂದ ಅವರಿಗೂ ರಾಯರು ಹಾಗೂ ಮುಖ್ಯಪ್ರಾಣದೇವರು, ಆ ಮುಖ್ಯಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಭಗವಂತ ಶ್ರೀರಾಮಚಂದ್ರ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಇಂತಹ ಸತ್ಕಾರ್ಯಗಳನ್ನು ಇನ್ನೂ ವಿಶೇಷವಾಗಿ ಅವರಿಂದ ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರೇ ನಮಃ. ಶ್ರೀಕೃಷ್ಣ.